ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಕಾಳು ಮೆಣಸಿನ ಕೊಯ್ಲು. ಕಾಳು ಮೆಣಸು ಸುಮಾರು ಬಿಟ್ಟಿದೆ, ಎಲ್ಲ ಹಣ್ಣಾಗ್ತಾ ಇದೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಕೊಡಿ. ಇವತ್ತು ಮೆಣಸಿನಕಾಳು ಕೊಯ್ಲಿಕ್ಕೆ ಬಂದಿದ್ದಾರೆ. ಮೆಣಸಿನಕಾಳೆಲ್ಲ ಕುತ್ಕೊಂಡೇ ಕೊಯ್ಬೋದು ಬೇಕಾದ್ರೆ. ಅಡಿಕೆ ಮರಕ್ಕೆ ಮೆಣಸಿನ ಬಳ್ಳಿ ಹಬ್ಸಿದ್ದೀವಿ. ಇದಕ್ಕೆಲ್ಲ ಮೆಣಸಿನಕಾಳು ಇತ್ತು, ತುಂಬ ಕೊಯ್ದಾಗಿದೆ. ಇದು ಏಣಿ ಮರ ಹತ್ತುದು, ಅಡಿಕೆ ಮರ ಹತ್ತು. ಮೆಣಸಿನಕಾಳು ಹಿಂಗೆ ಈ ಥರ ಕೊಯ್ತಾರೆ. ಮೆಣಸಿನಕಾಳೆಲ್ಲ ಹೆಚ್ಚಿಗೆ ಕೆಳಗಡೆನೂ ಬಿಡುತ್ತೆ, ಕೈಗೆ ಸಿಗುವಂಗೆ. ಮಿಡ್ಲಲ್ಲಿ ಈ ಥರ ಬಳ್ಳಿ ಕಟ್ಕೊತಾ ಹೋಗ್ಬೇಕು, ಇಲ್ಲಾಂದರೆ ಅಡಿಕೆ ಗಿಡಕ್ಕಿರೋ ಮೆಣಸಿನ ಬಳ್ಳಿ ತಪ್ಪೋಗುತ್ತೆ. ಅದಕ್ಕೆ ಈ ಥರ ಬಳ್ಳಿ ಕಟ್ತಾ ಹೋಗ್ತಾರೆ. ಹಿಂಗೆ ಮೆಣಸಿನ ಬಳ್ಳಿಗೆ ಸವಳಿ ಉಂಟು, ಆದರೂ ಪಾಪ ಕೊಯ್ತಾ ಇದ್ದಾನೆ, ಎಲ್ಲ ಕಚ್ತಾ ಇದೆ. ಇದು ಇಪ್ಲಿ ಗಿಡ. ಇಪ್ಲಿ ಗಿಡಕ್ಕೆ ಈ ಮೆಣಸಿನ ಬಳ್ಳಿನ ಕಸಿ ಕಟ್ತಾರೆ. ಇದಕ್ಕೆ ಪೋಷಕಾಂಶ ಏನೂ ಬೇಕಾಗಲ್ಲ ಜಾಸ್ತಿ. ಅಡಿಕೆ ಗಿಡಕ್ಕೆ ನಾವು ಏನು ಕೊಡ್ತೀವೋ ಅದೇ ಸಾಕಾಗುತ್ತೆ. ನೋಡಿ, ನಾನು ಬೇರೆ ಏನೂ ಹಾಕಿಲ್ಲ, ಬರೀ ಸಗಣಿ ಗೊಬ್ಬರ ಮಾತ್ರ ಹಾಕಿರೋದು. ತುಂಬ ಬಿಟ್ಟಿದೆ ಮೆಣಸಿನಕಾಳು. ಕೆಳಗಡೆ ಎಲ್ಲ ಇತ್ತು, ಇದೆಲ್ಲ ನಾನೇ ಕೊಯ್ದಿದ್ದೀನಿ. ಯಾಕೆಂದರೆ ಅದೊಂಥರ ಪಕ್ಷಿ ಬರುತ್ತೆ. ಪಕ್ಷಿ ಹಣ್ಣಾದ ಕೂಡಲೇ ಎಲ್ಲ ತಿಂದ್ಬಿಡುತ್ತೆ. ಇದು ಈ ಥರ ಹಣ್ಣಾಗಿದ್ದೆಲ್ಲ ತಿನ್ನುತ್ತೆ, ಇದು ಇಡಲ್ಲ. ಹಾಗಾಗಿ ನೋಡಿ ಎಷ್ಟು ಮೇಲ್ಗಡೆ ಹೋಗಿದೆ ಅಂತ. ಅಡಿಕೆ ಹತ್ರ ಹೋಗಿದೆ ಈ ಬಳ್ಳಿ. ಇದೊಂದು ಚಿಕ್ಕ ಗಿಡ. ಇದು ಹಾಗೆ ಬೇರೆ ಗಿಡದಿಂದ ಬಂದು ಈ ಅಡಿಕೆ ಗಿಡಕ್ಕೆ ಹಬ್ಕೊಂಡಿದೆ. ಎಷ್ಟೆಲ್ಲ ಬಿಟ್ಟಿದೆ ಕಾಳುಮೆಣಸು. ಇದು ತುಂಬ ಮೇಲ್ಗಡೆ ಹೋಗಿದೆ ನೋಡಿ. ಮೇಲ್ಗಡೆ ಹೋದ್ಮೇಲೆ ಎಲ್ಲ ಮೆಣಸಿನಕಾಳು ಜಾಸ್ತಿ ಆಗ್ತಾಯಿದೆ. ಇದು ನೋಡಿ, ಹಣ್ಣಾಗೋಕ್ಕಿಂತ ಮೊದಲೇ ನಾವು ತೆಗಿಬೇಕು, ಇಲ್ಲಾಂದರೆ ಹಣ್ಣೆಲ್ಲ ಉದುರು ಹೋಗುತ್ತೆ, ಆಮೇಲೆ ಪಕ್ಷಿನೂ ತಿಂದ್ಬಿಡುತ್ತೆ. ಇದೆಲ್ಲ ಕೇವಲ 4 ವರ್ಷದ ಬಳ್ಳಿ ಅಷ್ಟೇ. 2 ವರ್ಷ ಫಲ ಕೊಡ್ತದೆ ಇದು.